ಓಂ ಶಾಂತಿ. ಎಲ್ಲಿ ನೋಡೋಣ, ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ, ಯಾರು ಮಾತಾಡಬಾರ್ದು ಪ್ಲೀಸ್. ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಆದರೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಶಾಂತವಾಗಿ ಕೂತ್ಕೊಂಡು ನಾನು ಹೇಳ್ತಕ್ಕಂಥ ಕೆಲವು ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಈ ಶಾಲೆ ಮಾನ್ಯ ಶ್ರೀ ವೆಂಕಟರಾಯಪ್ಪರವರು, ಅವರ ಧರ್ಮಪತ್ನಿಯವರು, ಅವರ ಕುಟುಂಬ ವರ್ಗದವರು ಸ್ನೇಹಿತರೆ ನಮಗೆ ಆಶ್ರಯವನ್ನು ಕೊಟ್ಟು ಈ ಶಾಲೆಯಲ್ಲಿ ನಮ್ಮ ಜೀವನವನ್ನು ತುಂಬಿಕೊಳ್ಳೋದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಈ ಶಾಲೆಯಲ್ಲಿ ಸೇವೆ ಮಾಡೋದಕ್ಕೆ ವಿಶಾಲವಾದಂತಹ ಹೃದಯದಿಂದ ನಮ್ಮನ್ನು ಆಹ್ವಾನಿಸಿ 36 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಮಾಡೋದಕ್ಕೆ ಈ ಸಂಸ್ಥೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸಂಸ್ಥೆಯಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಮುಖ್ಯೋಪಾಧ್ಯಾಯರಾಗಿ ಮಾನ್ಯ ಶ್ರೀ ಆವಲಪ್ಪನವರು ಬಹಳ ಶಿಸ್ತಿನಿಂದ ತುಂಬ ಆಡಳಿತದಲ್ಲಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರುಗಳನ್ನು ತಗೊಳ್ಳೋದಕ್ಕೆ ಇಡೀ ಊರಿನಲ್ಲಿ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಎಂದರೆ ಏನು ಅನ್ನುವಂತಹ ಒಂದು ಕೀರ್ತಿಯನ್ನು ತರೋದಕ್ಕೆ ಖಂಡಿತವಾಗಿ ಮಾನ್ಯ ಶ್ರೀ ಆವಲಪ್ಪನವರು ತುಂಬವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಒಳ್ಳೆಯ ಸೇವೆಯನ್ನು ಮಾಡೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ರು. ಅವ್ರನ್ನ ಯಾವ ಕಾಲಕ್ಕೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮಗೇನೂ ಗೊತ್ತೇ ಇಲ್ಲದಲೇ ಇರ್ತಕ್ಕಂಥವರನ್ನು ಬಹಳ ವಿಚಾರಗಳನ್ನು ತಿಳಿಸಿ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಹೋಗಿ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಆವಲಪ್ಪನವರಿಗೆ ನನ್ನ ಅನಂತವಾದಂತಹ ಧನ್ಯವಾದಗಳನ್ನು ನಾನು ಹೃದಯಪೂರ್ವಕವಾಗಿ ನನ್ನ ಕುಟುಂಬ ವರ್ಗದವರಿಂದ ಹಿಡಿದು ಎಲ್ಲರೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಾದ ನಂತರ ಈ ಸಂಸ್ಥೆಯಲ್ಲಿ ನಾವೆಲ್ಲರೂ 3 ಬ್ಯಾಚ್ ರೂಪದಲ್ಲಿ ಈ ಶಾಲೆಗೆ ಶಿಕ್ಷಕರಾಗಿ ಬಂದ್ವಿ. ಆ 3 ಬ್ಯಾಚಿನ ಶಿಕ್ಷಕರನ್ನು ಕೂಡ ಬಹಳ ಚೆನ್ನಾಗಿ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಈ ಸಂಸ್ಥೆ ನಿಜವಾಗ್ಲೂ ಕೂಡ ಬಹಳ ಸೇವೆಯನ್ನು ಮಾಡೋದಕ್ಕೆ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದೆ. ನನ್ನ ಜೊತೆಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡೋದಕ್ಕೆ ಉಷಾ ಮೇಡಮ್ ರವರು, ನಿಜವಾಗ್ಲೂ ಈ ಸಂದರ್ಭದಲ್ಲಿ ಆಕೆಯನ್ನು ನಾವು ಕಳ್ಕೊಂಡಿದ್ದೀವಿ, ಆದರೂ ಕೂಡ ಆಕೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ನಾವು ಇಬ್ಬರು ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಇಲ್ಲಿ 1500 ಜನ ಮಕ್ಕಳು ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ನಾನು ಒಂದು ದಿನನೂ ಕೂಡ ಶಾಲೆಗೆ ಲೇಟಾಗಿ ಬಂದಿಲ್ಲ. ಒಂದು ದಿನನೂ ಶಾಲೆ ಮುಗಿಯೋದಕ್ಕಿಂತ ಮೊದಲೇ ಕಾಂಪೌಂಡಿಂದ ಆಚೆಗೆ ಹೋಗಿಲ್ಲ. ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಸ್ಫೂರ್ತಿಯನ್ನು ನೀಡಿದೆ ಈ ಸಂಸ್ಥೆ. ಈ ಸಂಸ್ಥೆಯಿಂದ ನನ್ನ ಕುಟುಂಬದಲ್ಲಿ 11 ಜನ ಮಕ್ಕಳು, ವಿದ್ಯಾರ್ಥಿಗಳು, ನನ್ನ ಕುಟುಂಬದವರು, ನನ್ನ ಪರಿವಾರದವರು ಈ ಸಂಸ್ಥೆಯಲ್ಲಿ ಓದಿದ್ದಾರೆ. 11 ಜನನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. 11 ಜನನು ಒಳ್ಳೆಯ ಸಂಸಾರದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಅಂತಹ ಜೀವನವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಆವಲಪ್ಪರವರ ಕಾಲದಲ್ಲಿ ಎಲ್ಲ ಕೋಲಾರ ಡಿಸ್ಟಿಕ್ನಿಂದ ಹಿಡಿದು ಎಲ್ಲ ಕಾಲದಲ್ಲೂ ಅಫಿಷಿಯಲ್ಸ್ಗೆ ತುಂಬ ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಪರಿಚಯ ಮಾಡಿಕೊಟ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಕಾರಣದಿಂದ 2003ರಲ್ಲಿ ಈ ಸಂಸ್ಥೆಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಈ ಸಂಸ್ಥೆ ಕೊಡ್ತು. ಚತುರ್ವೇದಿಯವರು ರಾಜ್ಯಪಾಲರಾಗಿದ್ದರು. ಅವಾಗ ಈ ಸಂಸ್ಥೆಯ ವತಿಯಿಂದ ನವೀನ್ ಕಿರಣ್ ತನ್ನ ಎಲ್ಲ ಪರಿವಾರವನ್ನು ಕರ್ಕೊಂಡು ಮತ್ತು ಸ್ಟಾಫ್ ಮೆಂಬರ್ಸ್ನ ಕರ್ಕೊಂಡು ಬೆಂಗಳೂರಿನ ಟೌನ್ ಹಾಲ್ ಆಫೀಸ್ನಲ್ಲಿ ಇದನ್ನು
ಸನ್ಮಾನವನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಒಳ್ಳೆ ಊಟವನ್ನು ಕೊಡಿಸಿ ಎಲ್ಲರನ್ನೂ ಸತ್ಕಾರ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನವೀನ್ ಕಿರಣ್ ಅವರು. ಮತ್ತೆ ಇಷ್ಟೇ ಅಲ್ಲದೆ ಈ ಸಂಸ್ಥೆಯಲ್ಲಿ ನಾನು 2011ರಲ್ಲಿ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ನನಗಾಗಿನೇ ಔಲಪ್ಪರವರು ವರ್ಷಕ್ಕೆ ಒಂದು 20 ಜನ ಬಡ ಮಕ್ಕಳಿಗೆ ಯಾರಿಗೂ ಕಾಣಿಸದ ಹಾಗೆ ಫೀಸ್ ಇಲ್ಲದೆ ಬಡ ಮಕ್ಕಳಿಗೆ ಅಡ್ಮಿಷನ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತೆ ಬಡ ಮಕ್ಕಳಿಗೋಸ್ಕರ ಯೂನಿಫಾರ್ಮ್, ಫೀಸು, ಬಟ್ಟೆ ಮತ್ತೆ ಪುಸ್ತಕಗಳು, ಜಾಮಿಟ್ರಿ ಬಾಕ್ಸಿಂದ ಹಿಡಿದು ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಆ ರೂಮಲ್ಲಿ ಇಟ್ಕೊಂಡು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಔಲಪ್ಪರವರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತಿಷ್ಟೆಲ್ಲ ಅಲ್ಲದೆ ಈ ಊರಿನಲ್ಲಿ ವಿಶ್ವೇಶ್ವರಯ್ಯ ಸ್ಕೂಲು ಇತ್ತು, ಕಾನ್ವೆಂಟ್ ಇತ್ತು. ಅಲ್ಲಿಗೆಲ್ಲ ಟೌನ್ ಮಕ್ಕಳು ಹೋಗ್ತಾ ಇದ್ರು. ಆದರೆ ನಮ್ಮ ಶಾಲೆಗೆ ಮಾತ್ರ ಹಳ್ಳಿ ಮಕ್ಕಳು ಮಾತ್ರನೇ ಬರ್ತಾ ಇದ್ದಿದ್ದು. ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಆಗಿನ ಕಾಲಕ್ಕೆ 2 ರೂಪಾಯಿ 3 ರೂಪಾಯಿ ಫೀಸ್ ಕಟ್ಟಕ್ಕೂ ಕೂಡ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಈ ಸಂಸ್ಥೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದೆ. ನನ್ನನ್ನು ಕರ್ಕೊಂಬಂದಿರ್ತಕ್ಕಂಥ ಅಶೋಕ್ ಇನ್ಫೋಸಿಸಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ದಾರಿ ಉದ್ದಕ್ಕೂ ಹೇಳ್ಕೊಂಡು ಬಂದರು, ಮೇಡಮ್ ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ಎಷ್ಟೋ ಜನ ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಎಷ್ಟೋ ಜನ IPS IAS ಆಫೀಸರ್ಸ್ ಆಗಿದ್ದಾರೆ. ಇಷ್ಟೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋದು ಅಂತಂದರೆ ಪಂಚಗಿರಿ ಬೋಧನಾ ಪ್ರೌಢಶಾಲೆ. ಈ ಶಾಲೆಯನ್ನು ಎಷ್ಟು ಹೊಗಳಿದ್ರು ಎಷ್ಟು ತೆಗಳಿದ್ರು ಕೂಡ ಖಂಡಿತವಾಗಿಯೂ ಕಡಿಮೆ. ನನಗೆ ನಮ್ಮೆಲ್ಲ ಸ್ಟಾಫ್ಗಿಂತ ಹೆಚ್ಚಿನ ಪೆನ್ಷನ್ನು ನನ್ನ ಕೈ ತುಂಬ ಪೆನ್ಷನ್ ಬರ್ತಾ ಇದೆ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಶಾಲೆ, ಈ ಸಂಸ್ಥೆ. ಇಷ್ಟೆಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಈ ಋಣವನ್ನು ಯಾವ ರೂಪದಲ್ಲಿ ತೀರಿಸೋದಕ್ಕೂ ಕೂಡ ಖಂಡಿತ ಸಾಧ್ಯ ಇಲ್ಲ. ಈ ಸಂಸ್ಥೆಯಿಂದ ನಾನು ರಿಟೈರ್ಡ್ ಆದಿ 2011ರಲ್ಲಿ ಈ ಸಂಸ್ಥೆಯಿಂದ ನಾನು ಹೊರಗೆ ಹೋದೆ. ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋದಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ರು. ನಾನು ಸೀದಾ ಜಕ್ಕೂರಿನಲ್ಲಿರ್ತಕ್ಕಂಥ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆ ಮಾಡೋದಕ್ಕೆ ನಾನು ಹೋದೆ. ಅಲ್ಲಿಯೂ ಕೂಡ ಅಷ್ಟೇ, ನಾನು ಒಂದು ಕಡೆನೂ ಸುಮ್ಮನೆ ಕೂತ್ಕೊಳ್ತಾನೆ ಇಲ್ಲ. ಎಲ್ಲರಿಗೂ ರಾಜಯೋಗದ ಅಭ್ಯಾಸವನ್ನು ಮಾಡಿಸಿ ಮೆಡಿಟೇಷನ್ ಮಾಡಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಭಗವಂತ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಯಾರ ಆಶೀರ್ವಾದನೋ, ನಿಮ್ಮೆಲ್ಲರ ಶುಭ ಭಾವನೆ, ಶುಭ ಕಾಮನೆ, ನಿಮ್ಮೆಲ್ಲರ ಮನಸ್ಸಿನ ಇಚ್ಛೆ ನನ್ನನ್ನು ಅಷ್ಟೊಂದು ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಿಲ್ಲಿಸಿದೆ. ಆ ಒಂದು ಸ್ಥಾನಕ್ಕೆ ನಾನು ಗೌರವವನ್ನು ಕೊಡ್ತಾ ನಿಮ್ಮೆಲ್ಲರಿಂದ ನಾನು ಒಂದು ನಿರೀಕ್ಷೆಯನ್ನು ಮಾಡ್ತೀನಿ. ಆ ನಿರೀಕ್ಷೆ ಯಾವುದು ಅಂತಂದರೆ, ದಯಮಾಡಿ ತಪ್ಪು ತಿಳ್ಕೋಬಾರ್ದು. ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೋಬೇಕು. ಶಿಕ್ಷಕರನ್ನ ಬಿಟ್ಟು ಎಲ್ಲರೂ ನಿಂತ್ಕೊಳ್ಳಿ. ಎಲ್ಲರೂ ಕೈ ಮುಂದೆ ಚಾಚಿ. ನಾನು ಪರಮಾತ್ಮನ ಎದುರುಗಡೆಗೆ ನಿಂತಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಭಗವಂತ ನನಗೆ ಎಲ್ಲ ರೂಪದ ಶಕ್ತಿಯನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ, ಗುಣವನ್ನು ತುಂಬಿದ್ದಾರೆ. ನನ್ನ ಕುಟುಂಬ ಪರಿವಾರ ಎಲ್ಲವನ್ನೂ ಚೆನ್ನಾಗಿಟ್ಟಿದ್ದಾರೆ. ಆದರೆ ನಾನು ಮಾಡುವಂತಹ ಒಂದು ದೊಡ್ಡ ಕೆಲಸ ಏನು ಅಂದರೆ, ಹೇ ಭಗವಂತ, ನನ್ನ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರದ ಹಾಗೆ ಕೊನೆ ಗಳಿಗೆವರೆಗೂ ಕೂಡ ನನ್ನ ತಂದೆ ತಾಯಿಗಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಇದು ನನ್ನ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಆಗಿದೆ. ಈ ಕಾರ್ಯವನ್ನು ನಾನು ನಿಭಾಯಿಸ್ತೀನಿ. ಗುರು ವಂದೆಗಳ
ಎದುರಿಗೆ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಭಗವಂತನ ಎದುರಿಗೆ ಪ್ರಮಾಣ ಮಾಡ್ತೀನಿ, ಯಾರನ್ನು ದ್ವೇಷಿಸದೆ, ಯಾರಿಗೂ ಹಿಂಸೆಯನ್ನು ಕೊಡದೆ, ಯಾರನ್ನು ತಿರಸ್ಕಾರ ಮಾಡದೆ ಮನಸ್ಪೂರ್ವಕವಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಿ ನನ್ನ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ತೀನಿ. ಭಗವಂತ ನಿರಾಕಾರಿ ಜ್ಯೋತಿ ಪರಮಾತ್ಮ ಶಿವ, ಮಂಗಳಕಾರಿ ಶುಭಕಾರಿ ಕಲ್ಯಾಣಕಾರಿ ತಂದೆ, ಸದಾ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವು ನನ್ನ ಜೊತೆಯಲ್ಲಿ ಇರಿ. ಈ ಒಂದು ದೃಢ ಪ್ರತಿಜ್ಞೆಯನ್ನು ಎಲ್ಲರ ಸಮ್ಮುಖದಲ್ಲಿ ನಾನು ಮಾಡ್ತಿದ್ದೀನಿ. ಹೆಣ್ಮಕ್ಳಾದಂಥವರು ಅತ್ತೆ ಮಾವಂದಿರನ್ನು, ಗಂಡು ಮಕ್ಕಳಾಗಿರುವಂಥವರು ತಂದೆ ತಾಯಿಗಳನ್ನು ಕಣ್ಣಲ್ಲಿ ನೀರು ಬರದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ದೃಢ ಪ್ರತಿಜ್ಞೆಯನ್ನು ನಾನು ಮಾಡ್ತಾ ಇದ್ದೀನಿ. ದೃಢ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಪರಮಾತ್ಮ, ಧನ್ಯವಾದಗಳು ಗುರುವಂದ್ಯ, ಧನ್ಯವಾದಗಳು ಎಲ್ಲ ಸ್ನೇಹಿತವೃಂದಕ್ಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇಲ್ಲಿ ಸುಲ್ತಾನ್ ಪೇಟೆ ಇದೆಯಲ್ಲ, ಅಲ್ಲಿ ವೃದ್ಧಾಶ್ರಮ ಇದೆ. ಆ ವೃದ್ಧಾಶ್ರಮಕ್ಕೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ರಾಖಿ ಕಟ್ಟೋದಕ್ಕೆ ಹೋಗಿದ್ವಿ. ಅಲ್ಲಿ ಎಲ್ಲರಿಗೂ ರಾಖಿಯನ್ನು ಕಟ್ಟಿದ್ವಿ. ರಾಖಿ ಕಟ್ಟಿ ವರದಾನ ಕೊಟ್ಟು ಸ್ವೀಟನ್ನು ಕೊಟ್ವಿ. ಒಂದು ಅಜ್ಜಿ ನನ್ನ ಹತ್ರಕ್ಕೆ ಬಂದು, ರಾಖಿ ಕಟ್ಟಿದೆ, ವರದಾನ ಕೊಟ್ಟೆ, ಸ್ವೀಟ್ ಕೊಟ್ಟೆ, నా కొడుకుని చూడాలా అనిపిస్తుంది, చూపిస్తావా ಅಂತ ಹೇಳ್ಬಿಟ್ಟು ಆ ಅಜ್ಜಿ ನನ್ನನ್ನು ಕೇಳ್ತಾ ಇದ್ದಾರೆ. ಆ ಅಜ್ಜಿ ಎಲ್ಲಿಂದ ಬಂದಿದೆ? ಅವ್ರ ಮಗ ಆಂಧ್ರ ಪ್ರದೇಶದಿಂದ ಇಲ್ಲಿ ಬಿಟ್ಟಿದ್ದಾನೆ. ಆ ಅಜ್ಜಿ ಮಕ್ಕಳು ಆಂಧ್ರ ಪ್ರದೇಶದಲ್ಲಿದ್ದಾರೆ, ಇಲ್ಲಿ ಅಜ್ಜಿ ಕೊರಗ್ತಾ ಇದೆ ಮಗನಿಗೋಸ್ಕರ. ಇದಾಗಬಾರ್ದು. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಯಾವ ಕಾರಣಕ್ಕೂ ಕೂಡ ದುಃಖಕ್ಕೆ ಒಳಗಾಗಬಾರ್ದು. ಆ ರೀತಿಯಾಗಿ ನೀವೆಲ್ಲರೂ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.